Myself Vihan KV. I'm studying in UKG Sadhana section. My school name is Global Embassy International School. I'm telling a story. ಈ ಕಥೆಯ ಹೆಸರು ಏಕಲವ್ಯನ ಕತೆ. ಏಕಲವ್ಯ ಒಬ್ಬ ಬೇಡರ ಮಗ. ಅವನಿಗೆ ಬಿಲ್ವಿದ್ಯೆ ಕಲಿಯಲು ಆಸೆ ಇತ್ತು. ಅದಕ್ಕೆ ದ್ರೋಣಾಚಾರ್ಯರ ಬಳಿ ಬಿಲ್ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ. ಅದಕ್ಕೆ ಏಕಲವ್ಯ ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿ ಅವರೇ ನನ್ನ ಗುರು ಎಂದು ತಿಳಿದು ಬಿಲ್ವಿದ್ಯೆ ಕಲಿಯಲು ಪ್ರಾರಂಭಿಸಿದ್ದನು. ಒಂದು ಸಲ ದ್ರೋಣಾಚಾರ್ಯರು ಅರ್ಜುನನಿಗೆ ಪರೀಕ್ಷಿಸುವಾಗ ದೂರದಲ್ಲಿರುವ ನಾಯಿಗೆ ಬಾಣ ಬಿಡು ಎನ್ನುವಷ್ಟರಲ್ಲಿ ಆ ನಾಯಿಯ ಬಾಯಿಗೆ ಬಾಣ ತಗಲಿತ್ತು. ಇದನ್ನು ನೋಡಿ ಯಾರು ಬಾಣ ಬಿಟ್ಟಿರುವುದು ಎಂದು ನೋಡಿದಾಗ ಏಕಲವ್ಯ ದ್ರೋಣಾಚಾರ್ಯರಿಗೆ ನಮಸ್ಕರಿಸಿ, ನಾನು ನಿಮ್ಮ ಶಿಷ್ಯ ಏಕಲವ್ಯ, ನಾನು ನಿಮ್ಮ ಪ್ರತಿಮೆಯನ್ನು ಮಾಡಿ ಬಿಲ್ವಿದ್ಯೆ ಕಲಿಯುತ್ತಿದ್ದೀನಿ ಎಂದು ಹೇಳಿದಾಗ ದ್ರೋಣಾಚಾರ್ಯರು ಯೋಚಿಸುತ್ತಾ, ಇವನು ಮುಂದೆ ದೊಡ್ಡ ಬಿಲ್ವಿದ್ಯೆಗಾರನಾಗುತ್ತೇನೆ ಎಂದು ತಿಳಿದು, ನೀನು ನನಗೆ ಗುರುದಕ್ಷಿಣೆಯಾಗಿ ನಿನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಡು ಎಂದು ಕೇಳಿದಾಗ ಏಕಲವ್ಯ ಕ್ಷಣ ಮಾತ್ರದಲ್ಲಿ ಏನನ್ನೂ ಯೋಚಿಸದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳ ಮುಂದೆ ಇಟ್ಟನು. ಈ ಕಥೆಯ ನೀತಿ, ಮುಂದೆ ಗುರಿ ಇದ್ದರೆ ಹಿಂದೆ ಗುರು ಇರುತ್ತಾರೆ. ಥ್ಯಾಂಕ್ ಯು.